ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಒಂದು ಕಡೆ ಮಳೆ, ಇನ್ನೊಂದು ಕಡೆ ಚಳಿ, ಇದರ ಮಧ್ಯೆ ಶೂಟೌಟ್ನ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀನಿ ನೋಡಿ. ಬೆಂಗಳೂರಲ್ಲಿ ಮತ್ತೆ ಶೂಟೌಟ್ ಆಗಿದೆ. ಅಂಡರ್ವರ್ಲ್ಡ್ ಲಿಂಕ್ ಸೌಂಡ್ ಬಂದಿದೆ. ಯಾರ್ಯಾರ ಹೆಸರು? ಬನ್ನಂಜೆ, ಪೂಜಾರಿ, ಮುತ್ತಪ್ಪರಾಯ ಹೆಸರು ಕೂಡ ತಳಕು ಹಾಕುತ್ತಾ ಇದೆ. ಪಬ್ ಓನರ್ ಕೊಲೆ ಹಿಂದೆ ಅನುಮಾನದ ಲಿಂಕ್ ವ್ಯಕ್ತ ಆಗ್ತಾ ಇದೆ. ಶೂಟೌಟ್, ಬೆಂಗಳೂರಿನ ಮೆಗಾ ಫಾಲೋ ಅಪ್ ನಿಮ್ಮ ಮುಂದೆ. ಸಡನ್ ಆಗಿ ಏನಾಯಿತು ಅಂತ ನೀವು ಬೆಳ್ಳಂಬೆಳಗ್ಗೆ ನ್ಯೂಸ್ 18 ಮೂಲಕ ನೋಡೋ ಪ್ರಯತ್ನ ಮಾಡ್ತಿರ್ತೀರಿ. ಭೀಕರವಾಗಿ ಒಬ್ಬ ಮಾಲೀಕ ಕೊಲೆ ಆಗಿರುವಂತಹ ಬ್ರೇಕಿಂಗ್ ನ್ಯೂಸ್ ಮೊದಲಿಗೆ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಪಬ್ ಮಾಲೀಕನ ಭೀಕರ ಕೊಲೆಯಾಗಿದೆ. ಸಿಂಗಲ್ ಬ್ಯಾರಲ್ ಗನ್ ಅನ್ನು ಬಳಸಿ ನಿನ್ನೆ ಫೈರಿಂಗ್ ಮಾಡಿದ್ದಾರೆ. ಲೇಡೀಸ್ ಪಬ್ ಅಂತ ಹೆಸರು. ಮನೀಶ್ ಶೆಟ್ಟಿ ಅಂತ ಮಾಲೀಕನ ಹೆಸರು. 45 ವರ್ಷ ಆತಂದು. ಆತನನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಫೇಮಸ್ ಪ್ಲೇಸ್ ಕುಮಾರ ಪಾರ್ಕ್, ಅದರ ಹತ್ತಿರ ಇರುವಂತಹ ರೆಸ್ಟ್ ಹೌಸ್ ಪಾರ್ಕ್, ಆ ರೋಡಲ್ಲಿ ಫೈರಿಂಗ್ ಮಾಡಿದ್ದಾರೆ. ಸ್ಕೂಟರ್ನಲ್ಲಿ ಬಂದಿದ್ದಾರೆ ಇಬ್ಬರು ದುಷ್ಕರ್ಮಿಗಳು. ಈ ಕೃತ್ಯವನ್ನು ಎಸಗಿದ್ದಾರೆ. ಗುಂಡು ಹೊಡೆದ ಮೇಲೆ ಚಾಕುವಿನಿಂದ ಕೂಡ ಇರಿದಿದ್ದಾರೆ. ಅದ್ರ ಕನ್ಫರ್ಮೇಷನ್ ತಗೊಳಕ್ಕೆ ಅವರು ಸಾಯಿಸಿದ್ದೀವಿ ಅಂತ ಮಗದೊಮ್ಮೆ ಗುಂಡು ಹೊಡೆದ್ರು, ಅದಾದ್ಮೇಲೆ ಚಾಕುವಿನಿಂದ ಇರಿದ್ರು, ಅದಾದ್ಮೇಲೆ ಎಸ್ಕೇಪ್ ಆದರು. ತದನಂತರ ಅಡ್ಮಿಟ್ ಮಾಡಿದ್ರು ಮಲ್ಯ ಆಸ್ಪತ್ರೆಗೆ. ನಿಜ, ಅದರ ಚಿಕಿತ್ಸೆ ಫಲಕಾರಿ ಆಗಲಿಲ್ಲ. ಮಲ್ಯ ಆಸ್ಪತ್ರೆಯಲ್ಲಿ ಮನೀಶ್ ಸಾವನ್ನಪ್ಪಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ಮೂಲದ ಮನೀಶ್, ರವಿ ಪೂಜಾರಿಗೂ ಕೂಡ ಆಪ್ತನಾಗಿದ್ದ ಮನೀಶ್ ಶೆಟ್ಟಿ. ಹತ್ಯೆ ಹಿಂದೆ ಡಾನ್ ಬನ್ನಂಜೆ ರಾಜ ಇರಬಹುದು ಅನ್ನೋದೊಂದು ಕಡೆ, ರವಿ ಪೂಜಾರಿ ಇರಬಹುದು ಅಂತ ಇನ್ನೊಂದು ಕಡೆ. ಸೊ ಹಾಗಾಗಿ ಮನೀಶ್ ಶೆಟ್ಟಿ ಹತ್ಯೆ ಹಿಂದಿದೆಯಾ, ಅಂಡರ್ವರ್ಲ್ಡ್ನ ಲಿಂಕ್ ಅನ್ನೋ ದೊಡ್ಡ ಕ್ವಶನ್ ಕಾಡ್ತಾ ಇದೆ. ಹತ್ಯೆ ಹಿಂದೆ ಡಾನ್ ಬನ್ನಂಜೆ ರಾಜ, ರವಿ ಪೂಜಾರಿಯ ಕೈವಾಡದ ಶಂಕೆ, ಕೊಲೆಯಲ್ಲಿ ಪಾತಕಿ ವಿಕ್ಕಿ ಶೆಟ್ಟಿ ಕೈವಾಡದ ಶಂಕೆ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಚೆಮ್ಮನೂರು ರಾಬರಿ ಕೇಸ್ ನಿಮಗೆ ನೆನಪು ಮಾಡಿಕೊಡ್ತಾ ಇದ್ದೀವಿ. ಅದರ ಅಪರಾಧಿ ಮನೀಶ್ ಶೆಟ್ಟಿ. ಬಾಣಸವಾಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ರಾಬರಿ ಕೇಸು. ಮನೀಶ್ ಮೇಲೆ ಮಂಗಳೂರು, ಮುಂಬೈ ಸೇರಿ ಹಲವಾರು ಕಡೆ ಕೂಡ ಕೇಸ್ ಕೂಡ ದಾಖಲಾಗಿತ್ತು. ಇದೀಗ ಮನೀಶ್ ಶೆಟ್ಟಿ ರವಿ ಪೂಜಾರಿಯ ಆಪ್ತನಾಗಿದ್ದ. ಹಲವಾರು ಕಡೆ ಆತನ ವಿರುದ್ಧ ಕೂಡ ಕೇಸ್ ದಾಖಲಾಗಿತ್ತು. ನೀವು ನೋಡ್ತಿರುವಂತಹ ಬೆಳವಣಿಗೆ, ಆತನ ಮೇಲೆ ಇದೀಗ ಫೈರಿಂಗ್, ತದನಂತರ ಚಾಕುವಿನಿಂದ ಇರಿದಿದ್ದಾರೆ. ಬೈಕ್ನಲ್ಲಿ ಬಂದರು ಇಬ್ಬರು ವ್ಯಕ್ತಿಗಳು, ಮನೀಶನ್ನ ಕೊಂದರು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ಮೂಲದ ಮನೀಶ್ ಶೆಟ್ಟಿ ನೋಡ್ತಿದ್ದಾಗೆ ಹೆಣವಾಗೋದ. ಸ್ಕೂಟರ್ನಲ್ಲಿ ಬರ್ತಾರೆ. ರೆಸ್ಟ್ ಹೌಸ್ ಪಾರ್ಕ್ ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ. ಎಲ್ಲಿ ನಡೀತು ಅನ್ನೋ ಜಾಗವನ್ನು ನನ್ನ ಸಹೋದ್ಯೋಗಿ ಅಲ್ಲಿ ಹೋಗಿ ಕವರೇಜ್ ಮಾಡಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ. ನ್ಯೂಸ್ 18ನಲ್ಲಿ ಹತ್ಯೆ ನಡೆದಂಥ ಆ ಜಾಗ, ಅಲ್ಲೆಲ್ಲ ಪಾರ್ಕಿಂಗ್ಸ್ ಇದೆ, ಎಲ್ಲ ಇದೆ. ಅದೇ ಜಾಗ ಟೂ ವೀಲರ್ನಲ್ಲಿ ಬರ್ತಾರೆ. ರೆಸ್ಟ್ ಹೌಸ್ ಪಾರ್ಕ್ ಕುಮಾರ ಕೃಪಾ ರೋಡ್ ಹತ್ರ ಇದೆ. ಆ ಸಂದರ್ಭದಲ್ಲಿ ಫೈರಿಂಗ್ ಆಗುತ್ತೆ, ಗುಂಡು ಬೀಳುತ್ತೆ. ತದನಂತರ ಇಳಿದು ಹೋಗಿ ಚಾಕುವಿನಿಂದ ಇರಿತಾರೆ ದುಷ್ಕರ್ಮಿಗಳು. ಅದಾದಮೇಲೆ ಅಲ್ಲಿಂದ ಪರಾರಿ ಹಾಕಿದ್ದಾರೆ. ತದನಂತರ ಇಮಿಡಿಯೇಟಾಗಿ ಮಲ್ಯ ಆಸ್ಪತ್ರೆಗೆ ಶಿಫ್ಟ್ ಆಗುತ್ತೆ ಮನೀಶ್ ಶೆಟ್ಟಿನ. ಆದರೆ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗಲ್ಲ. ಒಂದು ಕಡೆ ಗುಂಡು ಬಿದ್ದಿರೋದು, ಇನ್ನೊಂದು ಕಡೆ ಚಾಕುವಿನಿಂದ ತೀವ್ರವಾಗಿ ಇರಿದಿದ್ದಾರೆ. ಇದೊಂದು ಬರ್ಬರ ಕೊಲೆ. ಚಿಕ್ಕಮಗಳೂರಿನ ಮನೀಶ್ ಶೆಟ್ಟಿ ಬೆಂಗಳೂರಿನ ಆ ರಸ್ತೆಯಲ್ಲಿ ರೆಸ್ಟ್ ಹೌಸ್ ಪಾರ್ಕ್ ರೋಡ್ನಲ್ಲಿ ಹೆಣವಾಗಿ ಹೋಗ್ತಾರೆ. ಬ್ರಿಗೇಡ್ ರೋಡಿಂದ ಸ್ವಲ್ಪ ಒಳಗೆ ಇಲ್ಲಿ ಒಂದು ಪಬ್ ಇದೆ. ಆ ಪಬ್ ಮುಂದ್ಗಡೆ ಇಲ್ಲಿ ಒಬ್ರು ಮನೀಶ್ ಶೆಟ್ಟಿ, ಸರ್ವೋತ್ತಮ್ ಶೆಟ್ಟಿ ಅಂತ ಇವ್ರ ಮೇಲೆ SBBL ಇಂದ ಒಂದು ಫೈರ್ ಆಯಿತು. ಅವ್ರ ಮೇಲೆ ಯಾವುದೋ ಆಯುಧದಿಂದ ಕೂಡ ಅವರು ಅಸಾಲ್ಟ್ ಮಾಡಿದ್ದಾರೆ. ಕೆಲವು ಇದು ನಮಗೆ ಎಷ್ಟು ಜನ ಬಂದರೂ ಆ ಮಾಹಿತಿ ಸಿಕ್ಕಿದೆ. ತದನಂತರ ಈ ಮನುಷ್ಯ ಅಲ್ಲಿ ಅವ್ರಿಗೆ ಗಾಯ ಆಗಿ ಅವರು ಬಿದ್ದಿದ್ರು. ಆಮೇಲೆ ಆ ಅಪರಾಧಿಯವರು ಈ ಕಡೆಯಿಂದ ತಪ್ಪಿಸ್ಕೊಂಡಿದ್ದಾರೆ. ದಾರಿಯಲ್ಲಿ ಅವರು ಬಿದ್ದ ಮೇಲೆ ಅವರು ತಮ್ಮ ಗಾಡಿಗಳನ್ನು ಅಲ್ಲಿ ಬಿಟ್ಟು ಹೋಗಿದ್ದಾರೆ. ನಮಗೆ ಇರೋ ಮಾಹಿತಿ ಪ್ರಕಾರ ಈ ಯಾವ ಸ್ವಾಮಿ ಮೇಲೆ ಹಲ್ಲೆ ಆಗಿತ್ತು. ಇವರು ಹಿಂದೆ ಒಂದು ಕೇಸಲ್ಲಿ ಕನ್ವಿಕ್ಷನ್ ಆಗಿತ್ತು ಮತ್ತು ಇವ್ರಿಗೆ ಮಂಗಳೂರು ಕಡೆ ಕೂಡ ಕನೆಕ್ಷನ್ ಇದೆ. ಕೆಲವು ನಮ್ಮ ಹತ್ರ ಕ್ಲೂಸ್ ಕೂಡ ಈಗ ಸಿಕ್ಕಿದ್ದಾವೆ. ನಮ್ಮ ಅಧಿಕಾರಿಯವರು ಈಗಲೇ ಕೆಲವು ಪಾಸಿಟಿವ್ ಕ್ಲೂಸನ್ನು ಕಲೆಕ್ಟ್ ಮಾಡಿದ್ದಾರೆ. ಈ ಕೃತ್ಯವನ್ನು ಮಾಡಿ ಹೋಗಿದ್ದಾರೆ. ಅವ್ರಿಗೆ ಹಿಡಿಯೋಕ್ಕೆ ಸಂಪೂರ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಲೇ ನಾವು 8 ಬೇರೆ ಬೇರೆ ತಂಡವನ್ನು ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ದು ಸೂಪರ್ವಿಷನ್ ಈಗ ಅಡಿಷನಲ್ CP ವೆಸ್ಟ್ ಸೌಮಿಂದು ಮುಖರ್ಜಿ ಅವರು ಮತ್ತು DCP ಸೆಂಟ್ರಲ್ ಅನುಚ್ಛೇದವರು ಇದ್ದಾರೆ. ಈಗ ಅವರು ಮಾಡ್ತಾ ಇದ್ದಾರೆ. ಇದಿಷ್ಟು ಕೂಡ ಕಮಿಷನರ್ ಕಮಲ್ ಪಂತ್ ಮಾತಾಡ್ತಿದ್ರು. ಅಫ್ಕೋರ್ಸ್ ಹಾಗಾದ್ರೆ ವಾಟ್ ನೆಕ್ಸ್ಟ್, ಮುಂದೆ ಏನಾಗುತ್ತೆ? ಡೆಫಿನೆಟ್ ಆಗಿ ಹೌದು, ಇದೊಂದು ಕೇಸ್. ಬೆಂಗಳೂರಿನ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಅವರು ಮಾತಾಡಿದ ಹಾಗೆ ಶೂಟೌಟ್ ಪ್ರಕರಣದ ತನಿಖೆ ಈಗ ಚುರುಕುಗೊಳಿಸಿದ್ದಾರೆ ಖಾಕಿ ಪಡೆ.
ಡಿಸಿಪಿ ಅನುಚೇತ್ ನೇತೃತ್ವದ 9 ಟೀಮ್ ಮಾಡಿದ್ದಾರೆ. ತೀವ್ರ ತನಿಖೆ ನಡೆಸ್ತಾ ಇದ್ದಾರೆ. ಪ್ರತಿ ತಂಡದಲ್ಲಿ ಇನ್ಸ್ಪೆಕ್ಟರ್ಗಳನ್ನು ಸೇರಿ 6 ಮಂದಿ ಸಿಬ್ಬಂದಿಗಳಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನಿನ್ನೆ ರಾತ್ರಿ ಕೊಲೆ ಮಾಡಿ ಎಲ್ಲಿ ಹೆಂಗ್ ಬೇಕಾದ್ರೆ ಎಸ್ಕೇಪ್ ಆಗಿರ್ಬೋದು. ಹಾಗಾಗಿ ಎಲ್ಲ ಕಡೆ ಕೂಡ ಜಾಲ ಬೀಸ್ತಿದ್ದಾರೆ ಖಾಕಿ ಪಡೆ. ಭೂಗತ ಪಾತಕಿ ಬನ್ನಂಜೆ ರಾಜನ ಆಪ್ತ ಮನೀಶ್ ಶೆಟ್ಟಿ ಹಂತಕರ ಪತ್ತೆಗೋಸ್ಕರ 9 ವಿಶೇಷ ತಂಡಗಳು ರಾಜ್ಯಾದ್ಯಂತ, ರಾಜ್ಯವನ್ನು ಹೊರತುಪಡಿಸಿ ಹೊರ ರಾಜ್ಯಗಳಲ್ಲೂ ಕೂಡ ಹಂತಕರಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಬೆಂಗಳೂರು ಸಿಟಿ, ಮಂಗಳೂರು ಸಿಟಿ, ಚಿಕ್ಕಮಗಳೂರು ಈ 3 ಜಿಲ್ಲೆಗಳು, ಅಕ್ಕಪಕ್ಕದ ರಾಜ್ಯಗಳಲ್ಲಿ ಹುಡುಕಾಟ ಶುರುವಾಯಿತು. ಘಟನಾ ಸ್ಥಳದ ಮಾಹಿತಿಯನ್ನು ಆಧರಿಸಿ ಖಾಕಿ ಪಡೆ ತನಿಖೆ ಮಾಡ್ತಿದ್ದಾರೆ. ಶೂಟೌಟ್ ನಡೆದ ಸುತ್ತಮುತ್ತಲ CCTV ವಿಜುವಲ್ಸ್ಗಳ ಪರಿಶೀಲನೆ ಮಾಡ್ತಿದ್ದಾರೆ. ಈಗಾಗಲೇ ತುಂಬ ವಿಜುವಲ್ಸ್ಗಳು ಸಿಕ್ಕಿರುತ್ತೆ. ವಿಕ್ಕಿ ಶೆಟ್ಟಿ ಹುಡುಗರು ಹತ್ಯೆ ನಡೆಸಿರುವಂಥ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ನೆಟ್ವರ್ಕ್ ಮತ್ತು ಟೆಕ್ನಿಕಲ್ ಮಾಹಿತಿಯನ್ನು ಆಧರಿಸಿ ಈ 9 ವಿಶೇಷ ತಂಡಗಳು ಖಾಕಿ ಪಡೆ ಈಗಾಗಲೇ ಇನ್ವೆಸ್ಟಿಗೇಷನ್ ಇಳಿದಿದ್ದಾರೆ. ಕರ್ನಾಟಕವನ್ನು ಒಳಗೊಂಡು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಈಗಾಗಲೇ ಬಲೆ ಬೀಸಿದ್ದಾರೆ. ನೀವು ನೋಡ್ತಿರುವಂತಹ ಮಹತ್ತರ ಬೆಳವಣಿಗೆ. ಹತ್ಯೆಯಾದಂಥ ಎಡಭಾಗದಲ್ಲಿ ಮನೀಶ್ ಶೆಟ್ಟಿ ಆತನನ್ನೇ ಇದೀಗ ಕೊಲೆ ಮಾಡಿರೋದು. 2 ವ್ಯಕ್ತಿಗಳು ಬರ್ತಾರೆ ಬೈಕ್ನಲ್ಲಿ, ಇಮಿಡಿಯೇಟ್ ಆಗಿ ಆತನ ಮೇಲೆ ಗುಂಡು ಹಾರಿಸ್ತಾರೆ. ಅದಾದ್ಮೇಲೆ ಚಾಕುವಿನಿಂದ ಇರಿತಾರೆ. ಅದು ಬರ್ಬರ ಹತ್ಯೆ ಆಗುತ್ತೆ ಬೆಂಗಳೂರಿನಲ್ಲೇ. ಅದಾದ್ಮೇಲೆ ಎಸ್ಕೇಪ್ ಆಗ್ತಾರೆ. ಇಮಿಡಿಯೇಟ್ ಆಗಿ ಅಫ್ಕೋರ್ಸ್ ಅವ್ರನ್ನ ಮಲ್ಯ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಬಟ್ ಫೈನಲಿ ಚಿಕಿತ್ಸೆ ಫಲಕಾರಿಯಾಗೆಲ್ಲ ಸಾವನ್ನಪ್ತಾನೆ. ಅಂಡರ್ವರ್ಲ್ಡ್ ಲಿಂಕ್ ಯಾಕಿದೆ ಅಂತ ಅಂದರೆ ಆತ ಮಗದೊಬ್ಬ ಅಂಡರ್ವರ್ಲ್ಡ್ ಡಾನ್ನ ಆಪ್ತನಾಗಿರೋದ್ರಿಂದ. ಅದರ ಮುಂದುವರೆದ ಭಾಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪೂಜೆಗೆ ಬಂದು ಕೊಲೆಯಾದನ ಮನೀಶ್ ಶೆಟ್ಟಿ ಅನ್ನೋ ಪ್ರಶ್ನೆ ಈ ಕ್ಷಣ ಬರ್ತಾ ಇದೆ. ಡ್ಯೂಯೆಟ್ ಬಾರ್ನ ಪೂಜೆ ಮಾಡಿದ್ದಂತೆ ಸಿಬ್ಬಂದಿಗಳು. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕ್ಲೋಸ್ ಆಗಿತ್ತು ಆ ಬಾರ್, ಮತ್ತೆ ರಿಓಪನ್ ಆಯಿತು. ನಿನ್ನೆ ರಾತ್ರಿ ಬಾರ್ ಓಪನಿಂಗ್ ಪೂಜೆ ಮಾಡಿದ್ದ ಸಿಬ್ಬಂದಿಗಳು. ಓಪನಿಂಗ್ನಲ್ಲಿ ಬಾರ್ ಮಾಲೀಕ ಮನೀಶ್ ಶೆಟ್ಟಿ ಭಾಗಿಯಾಗಿದ್ದರು. ಸೆಲೆಬ್ರೇಷನ್ನ ಮುಗಿಸಿ ಹೊರಗೆ ಬಂದಾಗ ಅಟ್ಯಾಕ್ ಆಯಿತು. ಅಂದರೆ ಕಂಪ್ಲೀಟ್ ಆಗಿ ಆ ವ್ಯಕ್ತಿ ಬರ್ತಾನೆ, ಇಲ್ಲಿ ಹಾಜರಿರ್ತಾರೆ, ಈ ಪೂಜೆಯಲ್ಲಿ ಭಾಗವಹಿಸ್ತಾರೆ ಅನ್ನೋದೆಲ್ಲ ಕೂಡ ಆ ಅಟ್ಯಾಕ್ ಮಾಡಿರೋರು, ಹತ್ಯೆ ಮಾಡಿರೋರಿಗೆ ಗೊತ್ತಿರುತ್ತೆ. ಹಾಗಾಗಿನೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಹೊರಗೆ ಬರ್ತಿರ್ಬೇಕಾದ್ರೆ ಇಮಿಡಿಯೇಟಾಗಿ ಗುಂಡು ಹಾರಿಸ್ತಾರೆ. ಇಮಿಡಿಯೇಟಾಗಿ ಬಂದು ಚಾಕುವಿನಿಂದ ಇರಿತಾರೆ. ಒಂದು ಬರ್ಬರ ಕೊಲೆ ಆಗುತ್ತೆ. ತದನಂತರ ಗನ್ನಲ್ಲಿ ಶೂಟ್ ಮಾಡಿದ್ಮೇಲೂ ಕೂಡ ಸತ್ತಿರೋದ್ರ ಬಗ್ಗೆ ಮಾಹಿತಿ ಬೇಕಲ್ಲ. ಹೇಗೇನು ಇಳಿದೋಗಿ ಚಾಕುವಿನಿಂದ ಇರಿತಾರೆ ಮನೀಶ್ ಶೆಟ್ಟಿಯನ್ನು. ತದನಂತರ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸೆಲೆಬ್ರೇಷನ್ ಮುಗಿಸಿ ಹೊರಗೆ ಬಂದ ಮೇಲೆ ಇಮಿಡಿಯೇಟ್ ಆಗಿ ಆತನನ್ನು ಸಾಯಿಸೋ ಪ್ರಯತ್ನ ನಡೆಯುತ್ತೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಗಂಗಾಧರ್ ವಾಗಟ. ಎಲ್ಲಿ ಕೊಲೆಯಾಯಿತೋ ಬೆಂಗಳೂರಿನ ಸ್ಪಾಟ್ ಇದೆಯಲ್ಲ, ಅಲ್ಲಿಂದ ಬೆಳಂಬೆಳಗ್ಗೆ ಈಗ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಗಂಗಾಧರ್ ವಾಗಟ. ಮಗದೊಮ್ಮೆ ಬೆಂಗಳೂರಿನ ಅಂಡರ್ ವರ್ಲ್ಡ್ ಬೆಚ್ಚ ಬಿದ್ದಿದೆ. ಅಫ್ಕೋರ್ಸ್ ನಾಗರಿಕರು ಕೂಡ ಏನು ನಡೀತಿದೆ ಅಂತ ಅನಿಸ್ಬಿಟ್ಟಿರುತ್ತೆ. ಎಷ್ಟೊತ್ತಿಗಾಯಿತು? ಸ್ಪಾಟ್ ಯಾವುದು? ಆ ಕ್ಷಣ ಜನ ಯಾರೂ ಇರಲಿಲ್ವಾ? ನಮಗೆ ತೋರಿಸಿ ಎಕ್ಸ್ಪ್ಲೈನ್ ಮಾಡಿ. ಎಸ್ ಹರೀಶ್, ನಿನ್ನೆ ರಾತ್ರಿ 9 ಗಂಟೆಗೆ ಸುಮಾರಿಗೆ ಏನು ಬನ್ನಂಜೆ ರಾಜನ ಆಪ್ತನಾಗಿ ಗುರುತಿಸಿಕೊಂಡಿದ್ದಂತಹ ಮನೀಶ್ ಶೆಟ್ಟಿಯನ್ನು ಒಂದು ಸಿಂಗಲ್ ಬ್ಯಾರಲ್ ಗನ್ನಿಂದ ಒಂದು ಶೂಟೌಟ್ ಮಾಡಿ ಅನಂತರ ಆತ ರಕ್ತದ ಮಡಿಯಲ್ಲಿ ಒದ್ದಾಡುವಂತಹ ಸಂದರ್ಭದಲ್ಲಿ ಆತನ ಮೇಲೆ ಮಾರಕಾಸ್ತ್ರದಿಂದ ಇರಿದು ಆರೋಪಿಗಳು ಪರಾರಿಯಾಗಿರುವಂಥದ್ದು. ಅದು ಬ್ರಿಗೇಡ್ ರಸ್ತೆಯಲ್ಲಿ ನಡೆದಿರುವಂಥದ್ದು, RHP ರೋಡ್ನಲ್ಲಿ ನಡೆದಿರುವಂಥದ್ದು. ನಾವೀಗ ಅದೇ ಒಂದು ರಸ್ತೆಯಲ್ಲಿ ನಾವಿದ್ದೇವೆ. ನೀವು ನೋಡ್ತಾ ಇದ್ದೀರಿ, ಇದೇ ಒಂದು ಡ್ಯುಯೆಟ್ ಒಂದು ಬಾರ್ ಏನಿದೆ, ಈ ಬಾರ್ನ ಒನ್ ಆಫ್ ದ ಪಾರ್ಟ್ನರ್ಶಿಪ್ ಮನೀಶ್ ಶೆಟ್ಟಿ ಇರುವಂತದ್ದು. ನಿನ್ನೆ ರಾತ್ರಿ ಅಂದ್ರೆ ಈ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಇದು ಎಲ್ಲ ಕೂಡ ಕ್ಲೋಸ್ ಆಗಿತ್ತು. ಬಟ್ ಆದ್ರೆ ನಿನ್ನೆ ರೀಓಪನಿಂಗ್ಗೋಸ್ಕರ ಈ ಒಂದು ಪೂಜೆಯನ್ನ ಇಲ್ಲ ಸಿಬ್ಬಂದಿ ಪೂಜೆಯನ್ನ ಇಟ್ಕೊಂಡಿದ್ರು. ಈ ಪೂಜೆಗೆ ಮನೀಶ್ ಶೆಟ್ಟಿ ಬಂದಿದ್ದ ಅಂತ ಹೇಳಲಾಗ್ತಿರುವಂಥದ್ದು. ಈ ಪೂಜೆ ಮುಗಿಸಿ ಹೊರ ಬರ್ತಾ ಇದ್ದಂತೆಯೇ ಅವರ ಮೇಲೆ 2 ದುಷ್ಕರ್ಮಿಗಳು ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡಿರುವಂಥದ್ದು. ಸಿಂಗಲ್ ಬ್ಯಾರಲ್ ಬ್ರಿಡ್ಜ್ ಗನ್ನಿಂದ ಅವರ ಮೇಲೆ ಶೂಟೌಟ್ ಮಾಡಿದ್ದಾರೆ. ಅನಂತರ ಅವರ ಮೇಲೆ ಎದೆಗೆ ಗುಂಡುಗಳು ಕೂಡ ಹೋಗಿತ್ತು. ಬಟ್ ಆದರೆ ಅವರು ಒದ್ದಾಡುವಂತಹ ಸಂದರ್ಭದಲ್ಲಿ ಸತ್ತಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಮಾಹಿತಿ ಸಿಗುತ್ತೆ. ನಂತರ ಮಾರಕಾಸ್ತ್ರದಿಂದ ಇರುತ್ತೋ. ನೀವು ಇಲ್ಲೇನು ಮಂಡು ಕಾಣಿಸ್ತಾ ಇದೆ, ಒಂದು ಮರಳು ಹೆಂಗೆ ಕಾಣಿಸ್ತಾ ಇದೆ, ನೆನ್ನೆ ಪೊಲೀಸ್ ಇದೆಲ್ಲ ಕೂಡ ರಕ್ತಮಯವಾಗಿತ್ತು. ಬಟ್ ಆದರೆ ನೆನ್ನೆ ಪೊಲೀಸರೆಲ್ಲರೂ ಕೂಡ ಇದ್ರ ಮೇಲೆ ಮಣ್ಣನ್ನ ಹಾಕಿ ಎಲ್ಲ ಕೂಡ ಕ್ಲೋಸ್ ಆಯ್ತದ್ದು. ಇಲ್ಲಿ ಏನು ಮನೀಶ್ ಶೆಟ್ಟಿ ಇದೇ ಒಂದು ಸ್ಥಳದಲ್ಲಿ ಬಿದ್ದು ಒದ್ದಾಡಿರುವಂಥದ್ದು. ಇದೇ ಸ್ಥಳದಲ್ಲಿ ಎಲ್ಲ ಕೂಡ ರಕ್ತಮಯವಾಗಿತ್ತು. ಈಗಲೂ ಕೂಡ ಕಲೆಗಳು ಕಾಣಿಸ್ತಾ ಇದೆ, ರಕ್ತ
ರಕ್ತದ ಒಂದು ಬ್ಲಡ್ ಬಿದ್ದಿರುವಂತಹ ಒಂದು ಇದೆಲ್ಲ ಕೂಡ ಕಾಣಿಸ್ತಾ ಇದೆ ನಿಮಗೆ, ಬ್ಲಡ್ ಕಲೆಗಳು. ಇದೇ ಒಂದು ಇದರಲ್ಲಿ ಸ್ಥಳದಲ್ಲಿ ಮನೀಶ್ ಶೆಟ್ಟಿ ಒದ್ದಾಡ್ತಾ ಇದ್ದ. ಅಂದ್ರೆ ಇದೇ ಒಂದು RHP ಒಂದು ರೋಡ್ ಏನಿದೆ, ಈ ರಸ್ತೆ ಮಾರ್ಗವಾಗಿ ಅಂದ್ರೆ ಆರೋಪಿಗಳು ಏನಿದ್ದಾರೆ ಈ ರಸ್ತೆ ಮಾರ್ಗವಾಗಿ ಆರೋಪಿಗಳಿಬ್ಬರು ಕೂಡ ಸುಸ್ಕಿ ಸಮ್ರೈ ಒಂದು ಬೈಕನ್ನು ಅಂದ್ರೆ ಪ್ಲಾನ್ ಮಾಡಿಕೊಂಡು ಇಲ್ಲಿ ಮನೀಶ್ ಶೆಟ್ಟಿ ಬಂದಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಹೆಲ್ಮೆಟ್ ಧರಿಸಿದಂತಹ ದುಷ್ಕರ್ಮಿಗಳ ತಂಡ ಅವರೇನು ವೆಪನ್ ಮತ್ತೆ ಏನು ಸಿಂಗಲ್ ಬ್ಯಾರಲ್ ಗನ್ ಎರಡನ್ನು ತೊಡ್ಕೊಂಡು ಬಂದಿರ್ತಾರೆ. ಬಟ್ ಅದು ಗ್ಯಾರೇಜ್ ಗಾಡಿ ಕೂಡ ಆಗಿರುತ್ತೆ. ಯಾಕಂದರೆ ಸಮಯದಲ್ಲಿ ಎಲ್ಲರೂ ಬಿಟ್ಟು ಬಿಸಾಡಿ ಹೋಗ್ಬೋದು, ಬಟ್ ಅದಕ್ಕೆ ನಂಬರ್ ಪ್ಲೇಟ್ ಸಹ ಯಾವುದೂ ಇಲ್ಲ. ಬಟ್ ಇದೇ ರೀತಿ ಅವರು ಅಟ್ಯಾಕನ್ನು ಮಾಡಿ ದುಷ್ಕರ್ಮಿಗಳು ಅವ್ರ ಮೇಲೆ ಚಾಕುನ ಹಿಡಿದು ನೇರವಾಗಿ ಆ ಬೈಕ್ನಲ್ಲಿ ಹೆಲ್ಮೆಟನ್ನು ಧರಿಸಿ ಈಗ ರಸ್ತೆ ನೋಡುತ್ತೆ, ನೇರವಾದಂಥ ಒಂದು ರಸ್ತೆ, ಕಿರಿದಾದ ರಸ್ತೆ ಏನಿದೆ ಈ ರಸ್ತೆಯ ಮಾರ್ಗವಾಗಿ ಆರೋಪಿಗಳು ಎಸ್ಕೇಪ್ ಆಗಿರುವಂಥದ್ದು. ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಕಾಂಪೌಂಡ್ ಸಿಗ್ತಾ ಇದ್ದಂತೆ ಆ ಕಾಂಪೌಂಡ್ ಬಳಿ ಆ ಬೈಕನ್ನು ಬಿಟ್ಟು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಬಟ್ ಆದರೆ ಈಗಾಗಲೇ ಸದ್ಯ ಪೊಲೀಸರು ಕೂಡ 9 ತಂಡಗಳನ್ನು, ಕಮಿಷನರ್ ಕೂಡ ಒಂದು ರಾತ್ರಿ ಮಾತಾಡುವ ಸಂದರ್ಭದಲ್ಲಿ ಹೇಳಿದ್ರು 9 ತಂಡಗಳನ್ನು ಈಗ ರಚನೆ ಮಾಡಿರುವಂತದ್ದು. ಅಂಡರ್ವರ್ಲ್ಡ್ ಲಿಂಕ್ ಹೇಗೆ ಈ ಕೊಲೆಗೆ ಸಂಬಂಧಪಟ್ಟ ಹಾಗೆ, ಈ ಅಟ್ಯಾಕ್ ಸಂಬಂಧಪಟ್ಟ ಹಾಗೆ, ಬರ್ಬರ ಹತ್ಯೆಗೆ ಸಂಬಂಧಪಟ್ಟ ಹಾಗೆ? ಎಸ್ ಹರೀಶ್, ಅಂದ್ರೆ ಈಗ ಪ್ರಮುಖವಾಗಿ ಈತ ಮುತ್ತಪ್ಪರ ಜೊತೆ ಮೊದಲೇ ಬಾರಿಗೆ ಏನು ಮನೀಶ್ ಶೆಟ್ಟಿ ಗುಡ್ಸ್ಕೊಂಡಿದ್ದ. ನಂತರ ಈತ ಬನ್ನಂಜೆ ರಾಜನ ಒಂದು ಆತನ ಜೊತೆ ಆಪ್ತವಾಗಿ ಗುಡ್ಸ್ಕೊಳ್ತಾನೆ. ಅಂದರೆ ಪ್ರಮುಖವಾಗಿ ಈತ 2007ರಲ್ಲಿ ಬಾಣಸವಾಡಿಯಲ್ಲಿ ನಡೆದಂತಹ ದೊಡ್ಡ ಒಂದು ರಾಬ್ರಿ ಕೇಸ್, ಚೆನ್ನಮನೂರು ಜುವೆಲರ್ಸ್ನ ಒಂದು ರಾಬ್ರಿ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿ ಕೂಡ ಗುಡ್ಸ್ಕೊಂಡಿದ್ದ. ಅದಲ್ಲದೆ ಮಂಗಳೂರಿನ ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಕೂಡ ಗುಡ್ಸ್ಕೊಂಡಿದ್ದು. ಈತನಿಗೂ ಕೂಡ ಮುಂಬೈ ಲಿಂಕ್ ಇದೆ ಅಂತ, ಅಂದರೆ ಬೆಂಗಳೂರು ಸೇರಿದಂತೆ ಮುಂಬೈನಲ್ಲೂ ಕೂಡ ಈತನ ಮೇಲೆ ಹಲವಾರು ಕೇಸ್ಗಳಿವೆ ಅನ್ನೋ ಬಗ್ಗೆ. ಯಾಕಂದರೆ ಬನ್ನಂಜೆ ರಾಜನ ಜೊತೆ ಬಹಳಷ್ಟು ಗುಡ್ಸ್ಕೊಂಡಿರೋ ಹಿನ್ನೆಲೆಯಲ್ಲಿ ಈತನ ಮೇಲೆ ಹಳೆ ವೈಷಮ್ಯದ ಕೂಡ ಕಾರಣ ಇರುವಂಥದ್ದು. ಇದು ಅಂಡರ್ವರ್ಲ್ಡ್ನ ಲಿಂಕ್ ಜೊತೆ ಭೂಗತ ಲೋಕದ ನಂಟಿನ ಬಗ್ಗೆ ಕೂಡ ಪೊಲೀಸರು ಸಾಕಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಲ್ಲದೆ ವಿಕ್ಕಿ ಶೆಟ್ಟಿ ಕೂಡ ಈ ಒಂದು ಕೊಲೆಯನ್ನು ತಾನೇ ಕೊಲೆ ಮಾಡಿಸುವುದಾಗಿ ಕೂಡ ಕೆಲವೊಂದಿಷ್ಟು ಮಾಹಿತಿ ಕೂಡ ಹರಿದಾಡ್ತಾ ಇರುವಂಥದ್ದು. ಬಟ್ ಈಗ ಅದಲ್ಲದೆ ಮಂಗಳೂರಿನ ಕೆಲವರು ಅವರ ಜೊತೆ ನೆಟ್ವರ್ಕ್ ಕಾಲ್ ಮೂಲಕ ಅದರ ಜೊತೆ ಮಾತನಾಡಿದ್ದಾನೆ ಅನ್ನೋ ಬಗ್ಗೆ ಕಡೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಸದ್ಯ ಪೊಲೀಸರು ಕೂಡ ಸಾಕಷ್ಟು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಟೆಕ್ನಿಕಲ್ ಒಂದು ವಿಭಾಗದ ಒಂದು ಆಧಾರಿತವಾಗಿ ಮತ್ತೆ ಟವರ್ ಲೊಕೇಶನ್ ಮೂಲಕ CCP ಟೆಕ್ನಿಕಲ್ ವಿಂಗು ಮತ್ತು CCP ಸಂದೀಪ್ ಪಾಟೀಲ್ ಕೂಡ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದಲ್ಲದೆ ಬೆಂಗಳೂರು ಮತ್ತು ಚಿಕ್ಕಮಗಳೂರು ಈ ಭಾಗಗಳಲ್ಲಿ ಕೂಡ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ರಾತ್ರಿ ಒಂದು ಘಟನೆ ನಡೀತಾ ಇದ್ದಂತೆ ಅಲರ್ಟ್ ಆದಂತಹ ಪೊಲೀಸರು ಬೆಂಗಳೂರಿನ ಸುತ್ತಲೂ ನಾಕಾಬಂದಿಗಳನ್ನು ಹಾಕಿಕೊಂಡು ಪೊಲೀಸರು ಕೂಡ ಈ ಒಂದು ಅನುಮಾನಾಸ್ಪದವಾಗಿ ವಸ್ತುಗಳು ಯಾರಾದರೂ ಈ ವ್ಯಕ್ತಿಗಳು ಯಾರೋ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ, ಅಂದರೆ ಇವರೆಲ್ಲರೂ ಇಬ್ಬರು ಅಟ್ಯಾಕ್ ಮಾಡಿದ್ರು, ಅವರು ಇಬ್ಬರು ಕೂಡ ಯುವಕರಾಗಿರುವಂಥದ್ದು. ಬಟ್ ಅಂಥವ್ರ ಮೇಲೆ ಐಡೆಂಟಿಫೈ ಮಾಡೋಕ್ಕೆ ಪೊಲೀಸರು ಕೂಡ ನಿರತರಾಗಿದ್ದಾರೆ. ಅದಲ್ಲದೆ CCTV ಫುಟೇಜ್ಗಳಲ್ಲಿ ಈಗ ಏನು DVR ಅನ್ನು ಸೀಸ್ ಮಾಡಿದ್ದಾರೆ, ಅದರಲ್ಲಿ ಕೂಡ ಅವರಿಗೆ ಸಾಕಷ್ಟು ದೃಶ್ಯಾವಳಿ ಆರೋಪಿಗಳು ಅಟ್ಯಾಕ್ ಮಾಡುವಂಥದ್ದಾಗಿರ್ಬೋದು, ಹೋಗುವಂಥದ್ದೆಲ್ಲ ಕೂಡ ಅವರಿಗೆ ಸಿಕ್ಕಿರುವಂಥದ್ದು. ಬಟ್ ರಾತ್ರಿಯ ಪೊಲೀಸರಿಗೂ ನಮಗೆ ಒಂದು ಸುಳಿವು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಕಮಿಷನರ್ ಕಮಲ್ ಪಂತ್ ಸಹ ಹೇಳಿದ್ರು. ಅದಲ್ಲದೆ ಹೊರ ರಾಜ್ಯಗಳಿಗೂ ಕೂಡ ಪೊಲೀಸರಿಗಾಗಲೇ ಒಂದು ತಂಡ ಹೋಗಿದೆ. ಬಟ್ ಇದರ ನೇತೃತ್ವವನ್ನು ಈಗ ಅನುಚೇತ ನೇತೃತ್ವ ಮಾಡುವಂಥದ್ದು. ಇದರ ಭೂಗತ ಲೋಕದ ನಂಟಿನ ಬಗ್ಗೆ ಕೂಡ ಸಾಕಷ್ಟು ಅನುಮಾನವನ್ನು ಈಗ ವ್ಯಕ್ತಪಡಿಸಿದ್ದಾರೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಗಾಗಿ. ಅವತ್ತು ರಾತ್ರಿ ಬೆಂಗಳೂರಿನ 4 ಗಂಟೆಗಳ ಕಾಲ ನಡುಗಿಸಿದಂತಹ ಪ್ರಕರಣ ಅದಾದ್ಮೇಲೆ ಇನ್ವೆಸ್ಟಿಗೇಷನ್ ಶುರುವಾಯಿತು. ಹಲವಾರು ಸಂದರ್ಭದಲ್ಲಿ ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಅನ್ನು ಕೂಡ ನಾವು ನಿಮಗೆ ಹೊತ್ತು ತಂದಿದ್ವಿ. ಬೆಂಗಳೂರು ಬೆಂಕಿ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಕೊಡ್ತಾ ಇದ್ದೀವಿ ನೋಡಿ. DJ ಹಳ್ಳಿ ಬೆಂಕಿ ಪ್ರಕರಣ ಬೆನ್ನತ್ತಿದೆ ನ್ಯೂಸ್ 18 ಕನ್ನಡ. ನ್ಯೂಸ್ 18 ಕನ್ನಡ ಟೀಮ್ಗೆ ಗಲಭೆ ಕೇಸ್ನ ಪಿನ್ ಟು ಪಿನ್ ಡೀಟೇಲ್ ಸಿಗ್ತಾ ಹೋಗ್ತಾ ಇದೆ. ಈ ಕೇಸಲ್ಲಿ ಸಂಪತ್ ರಾಜ್ ಹೆಸರು ಬ್ರೇಕ್ ಮಾಡಿದ್ದು ನಾವೇ ಫಸ್ಟ್ ಆನ್ ಟೆಲಿವಿಷನ್. ಬೆಂಕಿ ಕೇಸ್ನಲ್ಲಿ ರಾಜಕೀಯ ಅನ್ನೋ ಸುದ್ದಿಯನ್ನು ನಾವು ಬ್ರೇಕ್ ಮಾಡಿದ್ವಿ. ಚಾರ್ಜ್ ಶೀಟ್ನಲ್ಲೂ ಕೂಡ ಅದೇ ಅಂಶವೇ ತದನಂತರ ಉಲ್ಲೇಖ ಆಗಿದ್ದನ್ನು ಕೂಡ ನಾವು ನಿಮ್ಮ ಗಮನಕ್ಕೆ ತಂದ್ವಿ. DJ ಹಳ್ಳಿ ದಳ್ಳುರಿಯ ಮಗದೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಈ ಕ್ಷಣ ನಿಮ್ಮ ಮುಂದೆ ತೆರೆದುಕೊಳ್ತಾ ಇದೆ. ಡೋಂಟ್ ಮಿಸ್. ಇದೀಗ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೋಡ್ತಾ ಇದ್ದೀರಾ DJ ಹಳ್ಳಿ ದಳ್ಳುರಿಯ ಮಗದೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಸ್ಟೇಷನ್ಗೆ ಬೆಂಕಿ ಇಡಿಸಿದವರಲ್ಲಿ 3 ಪ್ರಮುಖರು. ಈ 3 ಯಾರು, ಅವರ ಪ್ಲಾನ್ ಅನ್ನ ಹೇಗೆ ರೂಪಿಸಿದ್ರು ಅಂದ್ರೆ ಅರ್ಥ, ಈ ಸ್ಟೋರಿನ ನಾವೇ ಬ್ರೇಕ್ ಮಾಡಿದ್ವಿ, ಅದನ್ನ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಾವೇ ಕೊಟ್ವಿ. ಈಗ ಅದರ ಫಾಲೋಅಪ್ ನ ನಾವೇ ಮಾಡ್ತಿದ್ದೀವಿ. ಬೆಂಗಳೂರು ಗಲಭೆಯ ಪಿನ್ ಟು ಪಿನ್ ಡೀಟೇಲ್ಸ್, ಘಟನೆಯ ರಾತ್ರಿ ಏನ್ ನಡೀತು, ಸ್ಕೆಚ್ ಅನ್ನ ಯಾರು ಹಾಕಿದವರು ನ್ಯೂಸ್ 18ಗೆ ಸಿಕ್ಕಿದೆ. ಇದರ ಮೆಗಾ ಎಕ್ಸ್ಕ್ಲೂಸಿವ್ ಫಾಲೋಅಪ್ ಸ್ಟೋರಿ. ಆರೋಪಿಗಳ
ಸ್ವ ಇಚ್ಛಾ ಹೇಳಿಕೆ, ಅಂದರೆ ಅವರೇ ಹೇಳಿಕೆ ಕೊಟ್ಟಿರೋದು ಏನೇನಾಯಿತು ಅಂತ. ಅದನ್ನು ನಾವೇ ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಆಗಿ ಫಾಲೋ ಅಪ್ ಸ್ಟೋರಿನಲ್ಲಿ ನಿಮ್ಮ ಮುಂದೆ ತರೋಕೆ ಶುರು ಮಾಡ್ತೇವೆ. ಜಸ್ಟ್ ವೇಟ್ ಅಂಡ್ ವಾಚ್ ಬ್ರೇಕಿಂಗ್ ನ್ಯೂಸ್. ಒಂದು ಎಕ್ಸ್ಕ್ಲೂಸಿವ್ ಸುದ್ದಿನ ಬ್ರೇಕ್ ಮಾಡೋದು ಅಫ್ಕೋರ್ಸ್ ಬಹಳ ಕಷ್ಟ. ಬ್ರೇಕ್ ಮಾಡಿದ್ಮೇಲೆ ಅದನ್ನು ಅವರೇ ಫಾಲೋ ಅಪ್ ಮಾಡೋದು ಇನ್ನೂ ದೊಡ್ಡ ಕಷ್ಟ. ಎಲ್ಲವನ್ನು ಕೂಡ ನ್ಯೂಸ್ 18 ಕನ್ನಡ ನಿರಂತರವಾಗಿ ಮಾಡ್ತಾ ಬಂತು. ಮಾಹಿತಿಯನ್ನು ಕಲೆ ಹಾಕಿದ್ವಿ, ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ವಿ. ಇದೀಗ ಬರ್ತಾ ಇದೆ ನೋಡಿ ಫಾಲೋ ಅಪ್ ಸ್ಟೋರಿನ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಈ ಬೆಂಕಿ ಘಟನೆಗೆ 3 ಸೂತ್ರಧಾರರ ಪಕ್ಕಾ ಪ್ಲಾನ್ ಮಾಡಿದ್ರಂತೆ. ಯಾರವರು? ಒಬ್ಬ ಜಾಕೀರ್, ಮಗದೊಬ್ಬ ವಾಜಿದ್, ಮತ್ತೊಬ್ಬ ಸಜ್ಜಾದ್. ಸಜ್ಜಾದ್ನ ಸ್ವ ಇಚ್ಛಾ ಹೇಳಿಕೆಯ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಾವಿದೀಗ ಕೊಡೋಕೆ ಶುರು ಮಾಡ್ತಾ ಇದ್ವಿ. ಹಾಗಾದ್ರೆ ಆ ಡೀಟೇಲ್ಸ್ ನಲ್ಲಿ ಏನೇನಿದೆ ಕೇಳಿಸ್ಕೊಂಡ್ರೆ ನೀವು ಇವರೆಲ್ಲ ಇನ್ವಾಲ್ವ್ ಆಗಿದ್ದಾರಾ, ಹಿಂಗೆ ಮಾಡಿದಾರ ಪ್ಲಾನ್ ಅಂತ ಒಂದು ರೀತಿ ಫಿಲಮ್ನ ಸ್ಕ್ರೀನ್ ಪ್ಲೇ ಓಡ್ದಂಗೆ ಓಡುತ್ತಿದ್ದು. ಕೆಲವೇ ಕ್ಷಣದ ರಿವೀಲ್ ಮಾಡ್ತಿದ್ವಿ. ಬ್ರೇಕಿಂಗ್ ನ್ಯೂಸ್. ಹೆಂಗಿರೋ ಹೊಸ ಸಿನಿಮಾ ಇನ್ನೂ ರಿಲೀಸ್ ಆಗ್ತಾ ಇಲ್ಲ. ಈ ಸ್ಟೋರಿ ನೋಡ್ತಾ ಇದ್ರೆ ಹಂಗೆ ಅನ್ಸಕ್ ಶುರುವಾಗುತ್ತೆ. ಆ ಥರದ ಸ್ಕ್ರೀನ್ ಪ್ಲೇ ಇದು ಮಾಡಿರೋದವರೆಲ್ಲ. ಮಾಜಿ ಕಾರ್ಪೊರೇಟರ್ ಜಾಕೀರ್ ಇದರ ಕಂಪ್ಲೀಟ್ ಸೂತ್ರಧಾರನಂತೆ. ಈತ ಹೇಳಿದ ರೀತಿ ಜನರನ್ನ ಸೇರಿಸಿದಂತೆ ಮಗದೊಬ್ಬ ವಾಜಿದ್ ಸೂಚನೆ ಕೊಟ್ಟಂಗೆ ಗಲಾಟೆ ಮತ್ತು ಬೆಂಕಿ ಹಚ್ಚಿದಂತೆ ಮಗದೊಬ್ಬ. ಜನರನ್ನ ಸೇರಿಸೋದಕ್ಕೆ ಸಜ್ಜಾದ್ಗೆ ಸೂಚಿಸಿದ್ದಂತೆ ವಾಜಿದ್. ಯಾಕೆ ಅಂದಾಗ ನವೀನ್ ಪೈಗಂಬರ್ ಪೋಸ್ಟ್ ಕಥೆಯನ್ನ ಹೊರಗೆ ಬಿಟ್ಟ ಅವನು. ಫೋನ್ ಮಾಡಿ ಸಜ್ಜಾದ್ಗೆ ಐಡಿಯಾ ಕೊಡಿಸಿದ್ದ ಇದೇ ವಾಜಿದ್. ಈ ಕ್ಷಣ ನೋಡ್ತಾ ಇದ್ದೀರಾ 3 ಹೇಗೆಲ್ಲ ಪ್ಲಾನ್ ಮಾಡ್ಕೊಂಡ್ರು ಅಂತ. ಮಾಜಿ ಕಾರ್ಪೊರೇಟರ್ ಜಾಕೀರ್ ಇದರೆಲ್ಲದರ ಸೂತ್ರಧಾರ. ಜನರನ್ನ ಸೇರಿಸಿದ್ದು ವಾಜಿದ್, ಆಮೇಲೆ ಗಲಾಟೆ ಎತ್ತಿಸಿದ್ದು ಸಜ್ಜಾದ್. ಓ ಹಿಂಗಾಯ್ತಾ, ಇಷ್ಟಕ್ಕೆ ನಿಲ್ತಾ ಅಂದರೆ ಇನ್ನೂ ಇದೆ ನೋಡಿ, ದೊಡ್ಡ ಮಟ್ಟದಲ್ಲಿ ತೆರೆದುಕೊಳ್ಳುತ್ತೆ. ಅದಕ್ಕೆ ಹೇಳಿದ್ದು ನಾನು ಪಿನ್ ಟು ಪಿನ್ ಡೀಟೇಲ್ಸ್ ಫಾಲೋ ಅಪ್ ಸ್ಟೋರಿ ಎಕ್ಸ್ಕ್ಲೂಸಿವ್ ಬರ್ತಾ ಇದೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಅಂತ. ನಮ್ಮದೇ ಎಕ್ಸ್ಕ್ಲೂಸಿವ್, ನಮ್ಮದೇ ಫಾಲೋ ಅಪ್ ಇದೀಗ ಬರ್ತಾ ಇದೆ. ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ವಾಜಿದ್ ಮಾತಿನ ಬೆನ್ನಲ್ಲೇ ಗಲಾಟೆಗೆ ಸಜ್ಜಾದ. ಯಾರು? ಸಜ್ಜಾದ್. ದಾರಿಯುದ್ದಕ್ಕೂ ಜನರನ್ನ ಸೇರಿಸೋದಷ್ಟೇ ಅಲ್ಲ, ಪ್ರಚೋದನೆ ಕೊಡಬೇಕಲ್ಲ, ಆ ಪ್ರಚೋದನೆನ ಸಜ್ಜಾದ್ ಮಾಡ್ತಾ ಬಂದ. ಸಜ್ಜಾದ್ ಖಾನ್ ಗಲಾಟೆ ಮಾಡಿಸೋದಕ್ಕೆ ಹೋಗ್ತಿರೋದಾಗಿ ಜನರ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ. ವಾಜಿದ್, ಸಜ್ಜಾದ್ ಜೊತೆಗಿದ್ದ ಮತ್ತೊಬ್ಬ ಅಂದರೆ ಅದು ವಾಟಾರ್ ಮುಜ್ಜು. ಏನೇನು ಹೆಸರಲ್ಲ, ನೆನ್ಪಿಟ್ಕೊಳ್ಳೋಕ್ಕೂ ಕಷ್ಟ. ಹಾಗಾಗಿ ನಾನು ಸ್ಟೋರಿನ ನೀಟಾಗಿ ನರೇಟ್ ಮಾಡ್ತಾ ಇದ್ದೀನಿ. ಅವರಿಬ್ಬರ ಜೊತೆ ಈಗ ಸೇರ್ಕೊಂಡವನು ವಾಟಾರ್ ಮುಜ್ಜು. ಮೊದಲು ಶಾಸಕರ ಮನೆ ಕಾರಿಗೆ ಬೆಂಕಿ ಇಟ್ಟಂತೆ ಸಜ್ಜಾದ್. ಶಾಸಕರ ಮನೆಯನ್ನೆಲ್ಲ ಧ್ವಂಸ ಮಾಡಿದ್ನಂತೆ ವಾಟರ್ ಮುಜ್ಜು. ಹೆಂಗೆ ಪ್ಲಾನ್ ಮಾಡ್ತಾರೆ ನೋಡಿ, ನಾನು ಅಲ್ಲೋಗ್ತೀನಿ ಕಣೋ, ನೀನು ಇಲ್ಲೋಗು, ನಾನು ಹಿಂಗೆ ಮಾಡ್ತೀನಿ, ನೀನು ಹಿಂಗೆ ಮಾಡು, ಈ ಥರದ ಪ್ಲಾನ್ ಮಾಡ್ಕೋತಾರೆ ಅವರು. DJ ಹಳ್ಳಿ ಠಾಣೆ ಹತ್ರ ದಂಗೆ ಎಬ್ಬಿಸಿದ್ದು ವಾಜಿದ್ ಪಾಷಾ ಅಂತೆ. ಠಾಣೆಗೆ ಮುತ್ತಿಗೆ, ಕಲ್ಲು ತೂರಾಟ ಎಲ್ಲ ನಡೆದೋಯ್ತು. ಈ ಎಲ್ಲ ಘಟನಾವಳಿಗಳನ್ನ ನಿಮ್ಮ ನ್ಯೂಸ್ 18 ಕನ್ನಡ ಪಿನ್ ಟು ಪಿನ್ ಮಾಹಿತಿಯನ್ನು ಕಲೆ ಹಾಕಿದೆ. ನಾವು ಬ್ರೇಕ್ ಮಾಡಿದ್ವಿ, ಅದರ ಮುಂದುವರಿದ ಭಾಗವನ್ನು ನಾವಿದೀಗ ನಿಮ್ಮ ಮುಂದೆ ಫಾಲೋ ಅಪ್ ಸ್ಟೋರಿ ತರ್ತಾ ಇದ್ದೀವಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಕ್ರೈಮ್ ಬ್ಯೂರೋಯಿಂದ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಗಂಗಾಧರ್. ಇದೇ ಕಥೆ ಕೇಳೋದಕ್ಕೆ, ಇದೇ ಅಲ್ಲಿ ನಡೆದಿರುವಂಥ ಘಟನೆ ಏನಾಯಿತು ಅಂತ ಹೇಳೋದಕ್ಕೆ ಮೇಲ್ನೋಟಕ್ಕೆ ಅವತ್ತು ಓ ಅಂತ ಜನ ಬಂದರು, ಬೆಂಕಿ ಹಾಕಿದ್ರು, ಏನೇನೆಲ್ಲ ಆಗೋಯ್ತು ಅಂತ ಅನ್ಕೋತಾ ಇದ್ವಿ. ಒಳಗೆ ಹೆಕ್ಕಿ ತೆಗೆದ ಮೇಲೆ ಗೊತ್ತಾಗ್ತಾ ಇದೆ ಸ್ಟೋರಿ ಬೇರೆದ್ದೇ ಇದೆ ಅಂತ. ನ್ಯೂಸ್ 18ಗೆ ನಿಮಗಂತೂ ಮಾಹಿತಿ ಲಭ್ಯ ಆಗೇ ಇದೆ, ಅದೆಲ್ಲವನ್ನು ಕೂಡ ಕೇಳ್ತೀನಿ. ಒಂಚೂರು ತಡ್ಕೊಳ್ಳಿ, ಒಂದು ಚಿಕ್ಕ ಬ್ರೇಕ್ ತೊಗೊಂಬರ್ತೀನಿ. ಅದಕ್ಕೂ ಮುಂಚೆ ಇದೆಲ್ಲವೂ ಕೂಡ ನಾವು ನ್ಯೂಸ್ ಕೊಟ್ಟ ಮೇಲೆ ಅದನ್ನು ನನ್ನ ಸಹೋದ್ಯೋಗಿಗಳು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಪ್ರತಿ ಇಂಚಿಂಚು ಮಾಹಿತಿಯನ್ನು ಕೊಡ್ತಾನೆ ಇರ್ತೀವಿ. news18kannada.com ಕ್ಲಿಕ್ ಮಾಡಿ ಮಾಹಿತಿಯನ್ನು ಪಡ್ಕೋತಾ ಹೋಗಿ. ಎಕ್ಸ್ಕ್ಲೂಸಿವ್ ಆಗಿ ಏನೇನಾಯಿತು ಅನ್ನೋ ಮಾಹಿತಿಯನ್ನು ನಾವು ಕೊಟ್ವಿ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡೋಕ್ಕೆ ಜಾಯಿನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಗಂಗಾಧರ್. ಏನಾಯಿತು ಎಕ್ಸಾಕ್ಟಾಗಿ ಅವತ್ತು ರಾತ್ರಿ?
ಎಸ್ ಹರೀಶ್ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆ ಮತ್ತೆ ಕಚೇರಿ ಧ್ವಂಸ ಪ್ರಕರಣದ ಒಂದು ತನಿಖೆಯನ್ನ ಸಿಸಿಬಿಯ ಎಸಿಪಿ ಆಗಿರುವಂತಹ ವೇಣುಕುಮಾರ್ ನೇತೃತ್ವದ ತಂಡ ಒಂದು ತನಿಖೆಯನ್ನು ನಡೆಸಿ ಪ್ರಾಥಮಿಕ ದೋಷಾರೋಪ ಪಟ್ಟಿಯನ್ನ ಈಗ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ರು. ಈ ಒಂದು ದೋಷಾರೋಪ ಪಟ್ಟಿಯಲ್ಲಿ ಆ ಒಂದು ಗಲಭೆಯ ಹಿಂದಿನ ರಹಸ್ಯ ಕೂಡ ಒಂದಷ್ಟು ಮಾಹಿತಿಗಳೀಗ ಬೆಳಕಿಗೆ ಬಂದಿರುವಂಥದ್ದು. ಪ್ರಮುಖವಾಗಿ 34ನೇ ಆರೋಪಿಯಾಗಿರುವಂತಹ ಸಜ್ಜಾದ್ ಖಾನ್ ಕೊಟ್ಟಂತಹ ಒಂದು ಸ್ವಇಚ್ಛಾ ಹೇಳಿಕೆ ಕೂಡ ಒಂದು ನುಡಿ ಸೆಟ್ಟಿಂಗ್ ತಂಡಕ್ಕೆ ಸಿಕ್ಕಿರುವಂಥದ್ದು. ಅದರಲ್ಲಿ ಸಾಕಷ್ಟು ಮಾಹಿತಿ ಕೂಡ ಈಗ ಬೆಳಕಿಗೆ ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ವಾಜಿದ್ ಪಾಷಾ ಮತ್ತೆ ಕಾರ್ಪೊರೇಟರ್ ಆಗಿರುವಂತಹ ಜಾಕಿರ್ ಇವರು ಹೂಡಿದಂತಹ ಒಂದು ಪ್ಲಾನ್ ಏನಿತ್ತು ಅದೆಲ್ಲ ಕೂಡ ಬಹಿರಂಗವಾಗಿರುವಂಥದ್ದು. ಅಂದ್ರೆ ಅವತ್ತು ಗಲಭೆ ನಡೆದಂತಹ ರಾತ್ರಿ ಗಲಭೆ ನಡೆದಂತಹ ಹಿಂದಿನ ದಿನ ಈತ ಸಜ್ಜಾದ್ ಖಾನ್ ಏನಿದ್ದಾನೆ ಈತ ಒಂದು ಅಂಗಡಿಯಲ್ಲಿ ಇರ್ತಾನೆ. ಈ ಸಂದರ್ಭದಲ್ಲಿ ವಾಜಿದ್ ಪಾಷಾದಿಂದ ಫೋನ್ ಬರುತ್ತೆ. ಅಂದ್ರೆ ಫೋನ್ ಬಂದಂತಹ ಸಂದರ್ಭದಲ್ಲಿ ಜಾಕಿರ್ ಭಾಯ್ ಕೂಡ ಫೋನ್ ಮಾಡಿ ಹೇಳಿದ್ದಾರೆ, ನಿಮ್ಗೆ ವಿಷಯ ಗೊತ್ತಾಗಿದೆ, ನೀವು ಕೂಡಲೇ MLA ಮನೆ ಹತ್ರ ಹೋಗಿ ಗಲಾಟೆ ಮಾಡುವಂತ ಬಗ್ಗೆ ವಾಜಿದ್ ಪಾಷಾ ಆತನಿಗೆ ಸ್ನೇಹಿತನ ಮೂಲಕ ಕರೆಯನ್ನ ಮಾಡಿಸಿ ಹೇಳ್ತಾನೆ. ನಂತರ ಸಜ್ಜಾದ್ ಖಾನ್ ಏನಿದ್ದಾನೆ ಈತ ನೇರವಾಗಿ ಜನರನ್ನ ಅಲ್ಲಿ ಒಗ್ಗೂಡಿಸ್ಕೊಂಡು ಪ್ರಚೋದನೆ ಕೊಟ್ಟು MLA ವಿರುದ್ಧ ಘೋಷಣೆಗಳನ್ನ ಕೂಕೊಂಡು ಅಲ್ಲಿಂದ ನೇರವಾಗಿ MLA ಮನೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ವಾಟರ್ ಮುಜ್ಜು ಇದ್ದಾನೆ ಆತ ಅದಾಗಲೇ MLA ಮನೆಯಲ್ಲಿ ಬೆಂಕಿ ಹಾಕಿ ಧ್ವಂಸವನ್ನ ಮಾಡಿ ಪೀಠೋಪಕರಣಗಳನ್ನ ಧ್ವಂಸ ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಈತ ಸಜ್ಜಾದ್ ಖಾನ್ ಕೂಡ ಹೋಗಿ ಪೀಠೋಪಕರಣಗಳನ್ನ ಧ್ವಂಸ ಮಾಡಿ ಪೆಟ್ರೋಲ್ ಮತ್ತೆ ಡೀಸೆಲ್ ಅನ್ನ ಹಾಕಿ ಕಚೇರಿ ಮತ್ತೆ ಮನೆಯನ್ನ ಎರಡೂ ಕೂಡ ಬೆಂಕಿ ಹಾಕಿ ಪೆಟ್ರೋಲ್ ಹಾಕಿ ಬೆಂಕಿ ಧ್ವಂಸವನ್ನ ಮಾಡೋದ್ರ ಬಗ್ಗೆ ಆತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದರಲ್ಲಿ ಆ ಒಂದು ಸ್ವಇಚ್ಛಾ ಹೇಳಿಕೆಯ ಪ್ರತಿಯಲ್ಲಿ ಇದೆಲ್ಲ ಕೂಡ ಒಂದು ಉಲ್ಲೇಖವಾಗಿದೆ. ನೀವು ಅದನ್ನೆಲ್ಲ ಕಲೆಕ್ಟ್ ಮಾಡಿದ್ವಿ, ಎಕ್ಸ್ಕ್ಲೂಸಿವ್ ಆಗಿ ಈ ಸ್ಟೋರಿನ ಬ್ರೇಕ್ ಮಾಡಿದ್ವಿ. ಹೆಸರು ನಾವೇ ಕೂಡ ಅವತ್ತು ಹೇಳಿದ್ದು, ಅದಾದ್ಮೇಲೆ ಫಾಲೋ ಅಪ್ ಕೂಡ ನಾವೇ ಮಾಡಿದ್ದೀವಿ. ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಎಲ್ಲವನ್ನು ಕೂಡ ಮಾಹಿತಿ ಕೊಟ್ಟಿದ್ದೀವಿ. ಏರ್ಪೋರ್ಟ್ ಟು ಮಲ್ಲೇಶ್ವರ 33 ಕಿಲೋಮೀಟರ್, ಮಾಸ್ಕ್ ಇಲ್ಲದೆ ತೇಜಸ್ವಿ ಸೂರ್ಯ ರ್ಯಾಲಿ, ಏನು ಕ್ರಮ? ಸರ್ಕಾರಕ್ಕೆ ಹೈಕೋರ್ಟ್ ಪ್ರಶ್ನೆ. ಈ ಹೊತ್ತಿನ ಸ್ಪೆಷಲ್ ಮಾಸ್ಕ್ ಇಲ್ಲದ ಸೂರ್ಯ. ನಮ್ಮ ರಾಜ್ಯದಲ್ಲಿ ದಿನಕ್ಕೆ 10,000 ಮೀರ್ತಾ ಇದೆ. ಬೆಂಗಳೂರು ಸಿಟಿನಲ್ಲಿ 5,000 6,000 ಪ್ರತಿ ದಿನಕ್ಕೆ ಆಗ್ತಾ ಇದೆ. ಅಂದರೆ ಕೊರೋನಾ ಹೆಚ್ಚಾಗ್ತಾ ಇದೆ. ಆದರೆ ಜನಪ್ರತಿನಿಧಿಗಳು ಮಾತ್ರ ಡೋಂಟ್ ಕೇರ್. ಮಾಸ್ಕ್ ಹಾಕದೆ ಸಂಸದ ತೇಜಸ್ವಿ ಸೂರ್ಯ ರ್ಯಾಲಿ ನಡೆಸಿರುವ ಆರೋಪ ಇದು. ಬ್ರೇಕಿಂಗ್ ನ್ಯೂಸ್. ನೀವು ಬಲಭಾಗದಲ್ಲಿ ಕೂಡ ನೋಡ್ತಾ ಇದ್ದೀರಾ, ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಂದರೆ ಯುವ ಮೋರ್ಚಾ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ವಾಪಸ್ ಬೆಂಗಳೂರು ಏರ್ಪೋರ್ಟ್ಗೆ ಬಂದ ಮೇಲೆ ಏರ್ಪೋರ್ಟಿಂದ ಸಾದರಹಳ್ಳಿ ಗೇಟ್ವರೆಗೆ ರ್ಯಾಲಿ ನಡೆಸಿದ್ರು ಬಿಜೆಪಿಯ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ತೇಜಸ್ವಿ ಸೂರ್ಯ. ಏರ್ಪೋರ್ಟ್ನಿಂದ ಮಲ್ಲೇಶ್ವರಂ ಕಚೇರಿಗೆ ಬಂದರು. 33 ಕಿಲೋಮೀಟರ್ ದೂರ ಅದು. ಯಾವುದೇ ಮಾಸ್ಕ್ ಇರಲಿಲ್ಲ. ಮಾಸ್ಕ್ ಇಲ್ಲದೆ ಪ್ರಯಾಣದ ಆರೋಪವನ್ನು ಈಗ ಅವ್ರ ಮೇಲಿದೆ. ಮಾಸ್ಕ್ ಧರಿಸಿಲ್ಲ ಅಂತ ತೇಜಸ್ವಿ ಸೂರ್ಯ ವಿರುದ್ಧ ದೂರು ದಾಖಲಾಗಿದೆ. ಹೈಕೋರ್ಟ್ಗೆ PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ದ ಲೆಟ್ಸ್ ಕ್ವಿಟ್ ಫೌಂಡೇಶನ್ ವಿಚಾರಣೆ ನಡೆಸುವಂಥ ಹೈಕೋರ್ಟ್ನಿಂದ ಇದೀಗ ಸರ್ಕಾರಕ್ಕೆ ಪ್ರಶ್ನೆ. ತೇಜಸ್ವಿ ಸೂರ್ಯ ವಿರುದ್ಧ ಏನು ಕ್ರಮ ತೆಗೆದುಕೊಂಡ್ರಿ ನೀವು ಅಂತ, ಕೈಗೊಂಡಂಥ ಕ್ರಮಗಳ ಕುರಿತು ಪ್ರತಿಕ್ರಿಯೆಯನ್ನು ಕೊಡಿ ಅಂತ ಇದೀಗ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟಿದೆ. ಈಗ ಸರ್ಕಾರದ ಮುಂದೆ ಪ್ರಶ್ನೆ ಇದೆ. ಅದಕ್ಕೂ ಸರ್ಕಾರ ಏನು ಉತ್ತರ ಕೊಡುತ್ತೆ ಅಂತ ನಾವು ಕಾದು ನೋಡೋಣ. ಇಲ್ಲಿಗೆ ಇವತ್ತೇ ಬೆಳಗ್ಗೆಯ 3 ಬಿಗ್ ಬ್ರೇಕಿಂಗ್ ನ್ಯೂಸ್ನ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ಸುದ್ದಿಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.